ಆರಂಭದಲ್ಲಿ ಸರ್ ನೀವೊಂದು ಮಾತು ಕೊಟ್ಟಿದ್ರಿ, ನಾನು ಹಿಂಗೆ ಹೌದು ನಡ್ಕೋತೀರಿ ಹೌದು ಶಿಕ್ಷಕರ ಅಭಿವೃದ್ಧಿಗಾಗಿ, ಹೌದು ಅವರ ಸರ್ವತೋಮುಖವಾಗಿ ಅವ್ರ ಬೆಳವಣಿಗೆ ಹೌದು ಕಾಣಬೇಕು ಹೌದು ಅಂತ. ಮಗದೊಂದು ಕಡೆ ನೀವು ಆ ಸಭಾಪತಿ ಸ್ಥಾನವನ್ನ ಅಲಂಕರಿಸ್ತೀರಿ, ಅದು ದೊಡ್ಡ ಜವಾಬ್ದಾರಿ, ಹೌದು ಎಲ್ರನ್ನ ನಿಭಾಯಿಸಬೇಕು. ಹೌದು. ಆ ಜವಾಬ್ದಾರಿಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಈಗ ನಾ ಸಭಾಪತಿ ಆಗೋಕ್ಕಿಂತ ಮೊದಲ ಮಂತ್ರಿ ಆಗಿದ್ದೆ. ಹಾ, ಹೌದು. ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹ್ಮ್ ಸಣ್ಣ ಉಳಿತಾಯ, ಹ್ಮ್ ಲಾ ಮಿನಿಸ್ಟರು, ಆರ್ ಹ್ಮ್ ಡಿ ಪಿ ಆರ್ ಮಿನಿಸ್ಟರು, ಹ್ಮ್ ಎಜುಕೇಷನ್ ಮಿನಿಸ್ಟರು, ಹ್ಮ್ ಧರ್ಮ್ ಸಿಂಗನ್ ಇದ್ರಾಗ ಹ್ಮ್ ಕುಮಾರಸ್ವಾಮಿ ಅವರ ಮಾಡಿ ಭಾಳ ಅನುಭವ ಇತ್ತು. ನಾನು ಹ್ಮ್ ಒಳ್ಳೆ ಕೆಲಸ ಮಾಡ್ತಿದ್ವಿ. ಹ್ಮ್ ಮತ್ತು ಇಷ್ಟು ವರ್ಷ ಮಟ್ಟ ಸಭಾಪತಿಗಳು ಹೆಂಗೆ ನಡೆಸ್ತಿದ್ರು, ಹ್ಮ್ ಏನು ನಡೆಸ್ತಿದ್ರು ಹ್ಮ್ ಎಲ್ಲ ನೋಡ್ತಿದ್ದೆ. ಹ್ಮ್ ನಾ ಏನು ಮಾಡ್ತಿದ್ದೆ ಅಂದ್ರೆ, ಹ್ಮ್ ಬೆಳಗ್ಗೆ ಸಭೆ ಪ್ರಾರಂಭ ಬಂದ ನಂತರ ಹ್ಮ್ ಮುಗಿಯವರೆಗೆ ನಾನು ಎಲ್ಲೆಲ್ಲಿ ಹೊಟ್ಟಿದ್ದಿಲ್ಲ. ಹ್ಮ್ ನಾನು ಕ್ವಶನ್ ಇರಲಿ ಬಿಡಲಿ, ಹ್ಮ್ ಯಾರೇನು ಅವಾಗ ರಾಜ್ಗೋಪಾಲ್ ಅಂತೇಳಿ ಹ್ಮ್ ಕಪಾಲಿ ಟಾಕೀಸ್ ಹ್ಮ್ ಮಾಲಕ, ಎಸ್ ವೆಂಕಟರಾಮತ್ ಲೇಬರ್ ಲೀಡರ್, ಹ್ಮ್ ಎ ಕೆ ಸುಬ್ಬಯ್ಯ, ಹ್ಮ್ ಅವರೆಲ್ಲ ಬೇರೆ ಬೇರೆಯವರೆಲ್ಲ ಇರ್ತಿದ್ರು. ಹ್ಮ್ ಅವರೆಲ್ಲ ಎಚ್ ನರಸಿಂಹಯ್ಯ, ಹ್ಮ್ ಇವೆಲ್ಲ ಶಿವ ಶಾ ಇಂಥವ್ರೆಲ್ಲ ಇರ್ತಾರೆ. ಹ್ಮ್ ಅವರೆಲ್ಲ ಮಾರ್ಗದರ್ಶನ ತಿಳ್ಕೊಂಡು ಹ್ಮ್ ನಾನು ಬಂದೆ. ಹ್ಮ್ ಸಭಾಪತಿ ಆದ 2018ರಾಗ ಹ್ಮ್ ಶಂಕರಮೂರ್ತಿ ರಿಟೈರ್ಡ್ ಆದರು. ಹ್ಮ್ ರಿಟೈರ್ಡ್ ಆದ ನಂತರ ಹ್ಮ್ ಅವಾಗ ಪ್ರೋಟಮ್ ಚೇರ್ಮನ್ ಅಂತ ಮಾಡ್ತಾರೆ. ಹ್ಮ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಹ್ಮ್ ಸೀನಿಯರ್ದಂತೇಳಿ ನನ್ನ ಹ್ಮ್ ಅವರು ಜೂನ್ 14ನೇ ತಾರೀಕು ಹ್ಮ್ ರಿಟೈರ್ಡ್ ಆದ ನಂತರ ನನ್ನ ಹ್ಮ್ ಸಭಾಪತಿ ಮಾಡಿದರು. ಹ್ಮ್ ಡಿಸೆಂಬರ್ 19ಕ್ಕೆ ಹ್ಮ್ ಅದನ್ನು ಕಾಂಗ್ರೆಸ್ ಕೋಯಲಿಸ್ ಗೌರ್ಮೆಂಟ್ ಇದ್ದಾಗ ಆ ಸೆಟ್ಟಿನ ಸಭಾಪತಿ ಮಾಡಿದರು, ನಮ್ಮನ್ನು ಹಾರಿಸಿಬಿಟ್ರು. ಹ್ಮ್ ಸುಮಾರು ದಿನ ಹ್ಮ್ ಆಮೇಲೆ ಮತ್ತೆ ಬಂತು ಕೊಲೇಷನ್ ಗೌರ್ಮೆಂಟ್, ಮತ್ತೆ ಆರಿಸಿ ಬಂದೆ. ಹ್ಮ್ ಆವಾಗ ಮತ್ತೆ ಜೆ ಡಿ ಎಸ್ಸು ಬಿ ಜೆ ಪಿ ಇದ್ರ ಮೇಲೆ ಮತ್ತೆ ಸಭಾಪತಿ ಆದೆ. ಹ್ಮ್ 22 ಮಟ್ಟ 25 ಎಲೆಕ್ಷನ್ ಬಂತು, ರಾಜೀನಾಮೆ ಕೊಟ್ಟೆ. ಹ್ಮ್ ಕೊಟ್ಟು ಅವಾಗೇನು ಎಲ್ಲರೂ ಕೂಡಿ ಕುಮಾರಸ್ವಾಮಿ, ಮತ್ತು ಬೊಮ್ಮಾಯಿ, ಹ್ಮ್ ಪ್ರಹ್ಲಾದ್ ಜೋಶಿ, ಅಶೋಕ, ಹ್ಮ್ ಶೆಟ್ಟರ್ ಹ್ಮ್ ಎಲ್ಲರೂ ಕೂಡಿಲ್ಲ ನಾವು ಬಿ ಜೆ ಪಿ ಜೆ ಡಿ ಎಸ್ ಕೂಡಿ ಮಾಡೋಣ ಹ್ಮ್ ಅಂತ ಅಂದರು. ಹ್ಮ್ ಡಿಸ್ಪ್ಯೂಟ್ ಶುರು ಆಯಿತು. ಹ್ಮ್ ಇಲ್ಲ ನೀವು ನಮ್ಮ ಬಿ ಜೆ ಪಿ ಕ್ಯಾಂಡಿಡೇಟ್ ಹಾಕ್ರಿ ಹ್ಮ್ ಅಂತ ಬಂತು. ಭಾಳ ನಡೆದು ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಹೊರಟ್ಟಿನ ಗೆಲ್ತಾನ ಅನ್ನೋದು 100ಕ್ಕೂ ಗೊತ್ತಿತ್ತು ಅವ್ರು. ಹ್ಮ್ ಇಲ್ಲ ನಮ್ಗೆ ಯಾಕೆ ಸುಳ್ಳು ಇದು ಮಾಡ್ತೀರಿ, ನಮ್ಮ ಕ್ಯಾಂಡಿಡೇಟ್ ಕಡೆಗೆ ಅವರು ಏನು ಮಾಡಿ ಕುಮಾರಸ್ವಾಮಿ ಒಪ್ಪಿಸಿ ಕಡೆಗೆ ಹ್ಮ್ ಅಲ್ಲಿವರು ಆರಿಸಿ ಬಂದೆ. ಹ್ಮ್ ಬಂದ ನಂತರ ಒಂದು 6 ತಿಂಗಳು ಹಂಗೆ ಗ್ಯಾಪ್ ಆಗ್ತದು. ಹ್ಮ್ ಆಮೇಲೆ ಸಭಾಪತಿ ಸ್ಥಾನಕ್ಕೆ ಬಂದೆ. ಹ್ಮ್ ಇಷ್ಟು ವರ್ಷ ನನ್ನ ಅನುಭವದಲ್ಲಿ ಹ್ಮ್ 18 ಮಂದಿ ಮುಖ್ಯಮಂತ್ರಿ ನೋಡಿನಿ, ಹ್ಮ್ 12 ಮಂದಿ ಸಭಾಪತಿಗಳು ನೋಡಿನಿ, ಅದ್ಭುತ. ಇವನ್ನೆಲ್ಲ ನೋಡಿ, ಹ್ಮ್ ಮತ್ತು 468 ಮಂದಿ ಮಂತ್ರಿಗಳು ನೋಡಿನಿ, ಸೂಪರ್ ಸರ್. ಸುಮಾರು ಒಂದು 2000 ಹತ್ತಿರ ಶಾಸಕರು ನೋಡಿನಿ, ಹ್ಮ್ ಅಸೆಂಬ್ಲಿ ಕೌನ್ಸಿಲ್ ಹ್ಮ್ ಕೂಡಿ. ಮತ್ತು ನನಗಿರುವಷ್ಟು ಅನುಭವ ಯಾರಿಗಿಲ್ಲ. ಹ್ಮ್ ಗುಂಡೂರಾಯನ್ ಹಿಡ್ಕೊಂಡು ಹ್ಮ್ ಇಲ್ಲಿವರೆಗೆ ಮುಖ್ಯಮಂತ್ರಿಗಳು ನೋಡೀನಿ. ಹ್ಮ್ ಅವೆಲ್ಲ ಅನುಭವ ಅದಾವೆ. ಹ್ಮ್ ಆವಾಗಿನ ಕಾಲ ರಾಜಕಾರಣ ಅದನ್ನು ಹೇಳ್ತೀನಿ ಮುಂದೆ. ಈಗಿನ ಹೌದು. ರಾಜಕಾರಣ ಸಭಾಪತಿ ಆಗೀಗ ನಮಗೆಲ್ಲ ಅನುಭವ ಇರೋದ್ರಿಂದ ನಾ ಏನು ನೋಡೋದೇ ಇಲ್ಲ. ಹ್ಮ್ 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 ಅಜೆಂಡಾ ಬಂದಿರ್ತೈತಿ, ಹ್ಮ್ ಸರ್ ಅಜೆಂಡಾ ನೋಡಿದ ಸೆಕ್ರೆಟರಿ ಇಲ್ಲ ಅಲ್ಲಿ ಇಟ್ಬಿಡಮ್ಮ ಅಂತೀನಿ, ಹ್ಮ್ ಹೋಗ್ತೀನಿ. ಯಾರೋ ಇದನ್ನು ಅಡ್ಜಸ್ಟ್ಮೆಂಟ್ ಮುಗಿಸ್ಕೊಂಡು ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಏನೋ ಗಲಾಟೆ ಮಾಡ್ತಾರೆ, ಹ್ಮ್ ತೊಗೊಳ್ತೀನಿ, ನೋಡ್ತೀನಿ, ಹ್ಮ್ ಓದ್ತೀನಿ, ಅದನ್ನು ರೂಲ್ 68 ಕನ್ವರ್ಟ್ ಮಾಡ್ತೀನಿ. ಇದು ಸುಲಲಿತ ಸರ್, ಆದ್ರೆ ನಿಯಮಬದ್ಧವಾಗಿ ನಡೆಸೋದು ನಿಮಗೆ ಸವಾಲ್ ಅನ್ಸಲ್ವಾ? ಏನು ನಿಯಮಬದ್ಧವಾಗಿ ನಡೆಸ್ತೀನಿ. ಹಾ ಇದು ನಿಯಮಬದ್ಧವಾಗಿ ನಡೆಸ್ತೀನಿ. ನಾವು ಏನೋ ನಮ್ಮಲ್ಲಿ ನಡೆಸ್ಬೇಕಾದ್ರೆ ಹಾ ಏನು ಬೇಕಾದಂಥ ಅಡ್ಜಸ್ಟ್ಮೆಂಟ್ ಏನು ಬಂದರೂ ಹ್ಮ್ ಕ್ವಶನ್ ಅವ್ರ ಮುಗಿಮಟ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೂಪರ್. ಹ್ಮ್ 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 ನಾ ಇಲ್ಲ ಹ್ಮ್ ನಥಿಂಗ್ ಡೂಯಿಂಗ್, ಹ್ಮ್ ಕ್ವಶನ್ ಅವ್ರು ಮುಗಿಲಿ, ಹ್ಮ್ ಮುಗಿದು ನಾನು ತೊಗೋತೀನಿ ಅಂತ ಹೇಳ್ತೀನಿ. ಕ್ವಶನ್ ಅವ್ರು ಮಾಡಿ ಹ್ಮ್ ಆಮೇಲೆ ತೊಗೊಳ್ತೀನಿ ಅಂತ ಟಿಕ್ಲಿ ಸೀಸರ್ ತೊಗೋತೀನಿ, ಕನ್ವರ್ಟ್ ಮಾಡ್ತೀನಿ, ಹ್ಮ್ ಮಾಡಿ ಅಜೆಂಡಾ ಪೂರ್ಣ ಬಿಡೋಟ ನಾನು ಬಿಡೋದಿಲ್ಲ. ಹ್ಮ್ 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 ನೋಡು ಗಲಾಟೆ ಆಗುತ್ತೆ. ಈಗ ಗಲಾಟೆ ಜಾಸ್ತಿ. ಮೊನ್ನೆ ರಾತ್ರಿ 12 ಗಂಟೆ ಮಟ್ಟ ಆಯಿತು. ಹ್ಮ್ ಮೊನ್ನೆ ಅಡ್ಜರ್ನ್ ಮಾಡಿಬಿಟ್ಟು ಅವ್ರು ಗಲಾಟೆ ಆದ ಕೂಡಲೇ. ಹ್ಮ್ ಈಗೇನಾಗಿದೆ, ಆವಾಗಿನಂಗೆ ಜನ ಇಲ್ಲ, ಹ್ಮ್ ಕಮಿಟ್ಮೆಂಟ್ ಇಲ್ಲ. ಹ್ಮ್ ಅವಾಗೆಲ್ಲ ಕಮಿಟ್ಮೆಂಟ್ ಇರ್ತಿತ್ತು, ಎಲ್ಲ ಪೊಲಿಟಿಕಲ್ ಇದು ಬರೋರು ಎತ್ತಿಕ್ಸ್ ಇದ್ದವ್ರು ಬರ್ತಿದ್ರು, ಹ್ಮ್ ದುಡ್ಡಿನ ವ್ಯವಹಾರ. ಈಗೆಲ್ಲ ದುಡ್ಡಿನ ಮೇಲೆ ವ್ಯವಹಾರ, ಹ್ಮ್ ಯಾರಿಗೇನು ಕೇರ್ಲೆಸ್, ಹ್ಮ್ ಏನು ಬಂದು ಪಬ್ಲಿಸಿಟಿ ಹೋಗ್ಬೇಕು, ಕೂಗಾಡಬೇಕು, ಹ್ಮ್ ಟಿ ವಿಯಾಗ ಬರಬೇಕು, ಹೌದು. ಪೇಪರ್ ಬರಬೇಕು, ಹ್ಮ್ ಇಂಥವ್ರು ಜಾಸ್ತಿ ಆಗ್ಯಾರ.